ಚೆನ್ನಾಗಿ ಟ್ರೈನಿಂಗ್ ಮಾಡಿಸಿದೀರಾ. ಸರಿ ಮೇಡಮ್, ಕಲ್ತ್ಕತ್ತೀನಿ ನಾಳೆಯಿಂದ. ಬ್ಲಾಗ್ ಕಟ್ ಮಾಡಿದ್ಮೇಲೆ ಹೇಳ್ತೀನಿ. ಕಿಟಕಿ ಬಗ್ಗೆ ನೋಡ್ತಿದ್ದಲ್ಲ, ಅದೇ ಕಿಟಕಿ. ಜಗ್ಗಣ್ಣ ಹಳ್ಳಿ ಪವರ್ ರೀಲೋಡೆಡ್ಗೆ ಸ್ವಾಗತ ಸುಸ್ವಾಗತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ಗೈಸ್, ನಾನು ಇವಾಗ ಬ್ಲಾಗ್ ಶುರು ಮಾಡ್ತಿರೋದು ನನ್ನ ಟೂ ವೀಲರ್ ಮೇಲೆ ಕುತ್ಕೊಂಡು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ಒಂದು ಇನ್ವೈಟ್ ಬಂದಿದೆ ನನಗೆ ಝೀ ಕನ್ನಡ ಚಾನಲಿಂದ, ವಿಚ್ ಇಸ್ ದೇ ಆರ್ ಒಂದು ರಿಯಾಲಿಟಿ ಶೋ ಏನೋ ಮಾಡ್ತಿದ್ದಾರೆ. ಸೊ ಆ ರಿಯಾಲಿಟಿ ಶೋ ಅಲ್ಲಿ ಏನೋ ನಾನೇನು ಕಂಟೆಸ್ಟೆಂಟ್ ಏನಿಲ್ಲ. ಸೊ ಏನು ರಿಯಾಲಿಟಿ ಶೋ ಅದಕ್ಕೆ ಏನಕ್ಕೆ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ, ಏನು ಎತ್ತ ಹೆಂಗಿರುತ್ತೆ ಅಂತ ಈ ವ್ಲಾಗಲ್ಲಿ ಇರುತ್ತೆ. ಸೊ ಬನ್ನಿ ಹೋಗೋಣ. ಅದಕ್ಕೆ ಮುಂಚೆ ನಾನು ಸ್ವಲ್ಪ ಮೇಕಪ್ ಮಾಡ್ಕೋಬೇಕು, ರೆಡಿಯಾಗಿ ಔಟ್ಫಿಟ್ ಹಾಕ್ಕೊಂಡು ಹೊರಡಬೇಕು, ಹೋಗಿ ಮೇಕಪ್ ಮಾಡಿಸ್ಕೊಂಡು ಹೋಗೋದು. ಬನ್ನಿ ಹೋಗೋಣ. ಆ್ಯಂಡ್ ಈ ಔಟ್ಫಿಟ್ ಬಂದು ನನಗೆ ಚೂಸ್ ಮಾಡಿರೋದು ಪ್ಯಾಂಟಿಂದ ಹಿಡ್ದು ಶರ್ಟಿಂದ ಹಿಡ್ದು ಈ ಥರ ಎಲ್ಲ ಹಿಂಗೆ ಹಾಕೊಂಡು ಹೋಗಿ ಅಕ್ಕ ಅಂತ ಹೇಳಿರೋದು ನೇಹಾ ಅವರು. ಸೊ ನೆನ್ನೆ ಹಿಂಗೆ ಶಾಪಿಂಗ್ ಹೋದಾಗ ಸಜೆಸ್ಟ್ ಮಾಡಿದ್ರು ಈ ಥರ ವೇರ್ ಮಾಡಿ ಅಕ್ಕ ಅಂತ. ಸೊ ಥ್ಯಾಂಕ್ ಯು ನೇಹಾ, ಐ ಹೋಪ್ ಐ ಆಮ್ ಲುಕಿಂಗ್ ಗುಡ್. ಸೊ ಬನ್ನಿ ಹೋಗೋಣ, ಮೇಕಪ್ ಮಾಡ್ಕೊಳ. ನಮ್ಮ ಮಮ್ಮಿಗೆ ನೋಡಿ ನಾನು ಹಾಕೊಂಡಿರೋ ಬಟ್ಟೆ ಶಾಪಿಂಗ್ ಇದೇ ಥರ ಹಾಕೋತೀರಾ? ಇದೇ ಥರ ಆ್ಯಕ್ಚುಲಿ ನನಗೆ ಟೈಟ್ ಆಗ್ಬಿಟ್ಟಿದೆ, ಬಟ್ ಓಕೆ, ಸ್ವಲ್ಪ ಸಣ್ಣ ಕಾಣಿಸ್ತಾ ಇದ್ದೀನಾ? ಸಪ್ರೇಟ್. ಇದು ಸಪ್ರೇಟು, ಶರ್ಟ್ ಸಪ್ರೇಟು, ಪ್ಯಾಂಟ್ ಸಪ್ರೇಟು. ಹಾಂ, ಇವತ್ತೆಲ್ಲ ಹೋಗ್ತಿದ್ದೀನಿ ಗೊತ್ತಾ? ಝೀ ಕನ್ನಡ ಚಾನಲ್ಗೆ. ಓಕೆ, ಏನು ಮಾಡಕ್ಕೆ ಗೊತ್ತಿಲ್ಲ ಗೈಸ್, ಅಲ್ಲಿ ಹೋಗಿ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಏನೋ ಆ್ಯಕ್ಟಿವಿಟೀಸ್ ಇರುತ್ತಂತೆ. ಸೊ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಎಲ್ಲ ಇನ್ಫ್ಲುಯೆನ್ಸಸ್ನೆಲ್ಲ ಕರೆಸಿದ್ದಾರೆ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ. ನನಗೂ ಏನೋ ಒಂದು ಏನಂದ್ರೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಹೆಂಗಿರುತ್ತೆ ಅಂತ, ಯಾಕಂದರೆ ಇದು ಫಸ್ಟ್ ಟೈಮ್ ಅಂತ ಅವ್ರು ಮಾಡ್ತಿರೋದು. ಸೊ ಇನ್ವೈಟ್ ಬಂದಿದೆ. ಸೊ ಲೆಟ್ ಮಿ ಗಿವ್ ಎ ಟ್ರೈ. ನೋಡೋಣ ಹೆಂಗಿರುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅಂತ, ಆ್ಯಂಡ್ ಹೆಂಗೆ ಈ ವ್ಲಾಗ್ ಇರುತ್ತೆ ಅಂತ ನೋಡೋಣ. ಬೈ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗೆ ಚೂಸ್ ಮಾಡಿ ಹಿಂಗ್ ರೆಡಿಯಾಗಿ ಅಂತ ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿಗೋಣ, ಬಾಯ್. ಕ್ಯಾಬಲ್ಲಿ ಇಳಿದೆ, ಅಲ್ಲಿ ಕ್ಯಾಬ್ ಡ್ರೈವರ್ ಅಲ್ಲಿ 1 hour ದೂರ ನಿಲ್ಲಿಸ್ಬಿಟ್ರು. ನಡ್ಕೊಂಡು ಹೋಗ್ತಾ ಇದ್ದೀನಿ, ಟಯರ್ಡ್ ಆಗೋಯ್ತು ನನಗೆ. ಹೀಲ್ಸ್ ಹಾಕ್ಬಿಟ್ಟಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫಾರ್ ದಿ ಫಸ್ಟ್ ಟೈಮ್ ನಾನು ಈ ಥರ ಒಳಗಡೆ ಬರ್ತಿರುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಕಂಟಿನ್ಯೂಸ್ ಸ್ಟುಡಿಯೋ ಒಳಗಡೆ ಬರ್ತಿರೋದು. ಎತ್ಸಿ ಶೂಟಿಂಗ್ ನಡೀತಿದೆ ಏನೋ ಗೊತ್ತಿಲ್ಲ. ನಾನು ಬೇರೆ ಸ್ವಲ್ಪ ಓವರ್ ಮೇಕಪ್ ಅನಿಸ್ತು. ಆಮೇಲೆ ಓಕೆ, ಯಾಕಂದರೆ ಅಲ್ಲಿ ಯೂಶಲಿ ಟೆಲಿವಿಷನ್ ಅಲ್ವಾ, ಸೊ ಸ್ವಲ್ಪ ಮೇಕಪ್ ಇದ್ದರೆ ಬೆಸ್ಟ್ ಅನಿಸ್ತು. ಅದಕ್ಕೆ ನಾನು ಮೇಕಪ್ ಮಾಡಿಸ್ಕೊಂಡು ಹೋದೆ. ಥ್ಯಾಂಕ್ ಯು. ಫೈನಲಿ ಇದ್ರದ್ದು ಲೊಕೇಶನ್ ಕಳಿಸ್ತಿದ್ದಾರೆ. ಸೊ ನೋಡೋಣ ಬನ್ನಿ. ಫಾರ್ ದಿ ಫಸ್ಟ್ ಟೈಮ್ ಹಳ್ಳಿ ಪವರ್. ಗೈಸ್, ಇಲ್ಲೊಬ್ರು ಪರಿಚಯ ಮುಂಚೆನೇ ಗೊತ್ತಿತ್ತು. ಕೊಯಂಬತ್ತೂರ್ ಈಶಾದಲ್ಲಿ ಸಿಕ್ಕಿದ್ದು, ಅದಾದ್ಮೇಲೆ ಇವತ್ತೇ ಮೀಟ್ ಆಗ್ತಿರೋದು. ಆದ್ರೂ ಎಷ್ಟು ಚೇಂಜಸ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಹೌದು, ಸಣ್ಣ ಆಗಿದ್ದಾರೆ. ಅಂಡ್ 15-12 ಗೊತ್ತಾಯ್ತಾ? ಪ್ರಮೋಷನ್ ಆಯ್ತು. ಅವ್ರಿಗೆ ಗೊತ್ತು ನಾನು ಆಲ್ರೆಡಿ. 15-12 ನೀವು ಅದನ್ನೇ ಹೇಳಿದ, ಅದಕ್ಕೆ ಇಬ್ರು 15-12 ಅಂತ. ಥ್ಯಾಂಕ್ಸ್ ಟು ಚೈತ್ರ. ಎಸ್, ನನಗಿನ್ನ 30 ವರ್ಷ ದೊಡ್ಡವರು ಬಂದ್ಬಿಟ್ಟು ಅಕ್ಕ ಅಂತ. ಅದಕ್ಕೆ ಇವಾಗ ಅಕ್ಕ ಅಂತ ಯೋಚನೆ ಮಾಡಿದ್ರೆ ಹೇಳಕ್ಕೆ. ನಿಮ್ ತಮ್ಮ ಸಮೀರ್ ಅವ್ರ ಅಕ್ಕ ಅಂತ ಕರೀತಾರೆ. ಅದೇನಾಗಿದೆ, ಎಲ್ಲಾರ್ಗು ನನ್ನ ಹೆಸರು ಸೋನು ಅಕ್ಕ ಅಂತ ಆಗ್ಬಿಡಿದೆ. ಇಟ್ಸ್ ನಾಟ್ ಸೋನು ಅಕ್ಕ ಅನ್ನೋದು, ಸೋನು ಅಕ್ಕ ಅನ್ನೋದು ಹೆಸರು ಆಗ್ಬಿಡಿದೆ. ಒಂದು ಕ್ರಿಯೇಟರ್ ಕ್ಲಬ್ ಎಷ್ಟು ಬೇಗ ಗ್ರೋ ಆಯ್ತು ಅಂದ್ರೆ ವಿಶ್ವದಲ್ಲಿ, ನಾವ್ ಎವ್ರಿ ಫ್ರೈಡೆ ಇದ್ ಮಾಡ್ತೀವಿ, ಪಂಚಾಯತ್ ಅಂತ ಹೇಳ್ತೀವಿ. ಪಂಚಾಯತ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡೋದು. ಕ್ರಿಯೇಟರ್ ಕ್ಲಬ್ ಅಲ್ಲಿ ಎಷ್ಟು ಅರ್ನ್ ಮಾಡ್ತಿರ್ತಾರೆ ಅಂದ್ರೆ ಕೆಲವು ಕ್ರಿಯೇಟರ್ಸ್ ನಮ್ ಸ್ಯಾಲ್ರಿ ಅಷ್ಟೇ ಅರ್ನ್ ಮಾಡ್ತಿರ್ತಾರೆ. ಅವ್ರು ಎವ್ರಿ ಡೇ ಮಾಡ್ತಿರ್ತಾರೆ. ಜಾಸ್ತಿ ತುಂಬಾ ಜನ ಸ್ಯಾಲ್ರಿ ನಿಮ್ಗೆ. ವೆರಿ ಕ್ಲೇವರ್, ವೆರಿ ಕ್ಲೇವರ್. ವೆರಿ ಕ್ಲೇವರ್ ಅಂತ ಮಾಡ್ಲಿ ನಾನು.
ನಾನು ಬ್ಯೂಟಿಷಿಯನ್ ಕೋರ್ಸು ಮಾಡಿದ್ದೀನಿ ಬಟ್ ಮೇಕಪ್ ಕಲ್ತಿಲ್ಲ. ವೆನ್ ಐ ವಾಸ್ ಇನ್ ಐ ಥಿಂಕ್ 18 year old ಅನ್ಸುತ್ತೆ. ನಾನು ಬ್ಯೂಟಿಷಿಯನ್ ಕೋರ್ಸ್ ಕಾಲೇಜ್ ಮಾಡುವಾಗೇನೆ ಕಲ್ಸ್ಬಿಟ್ಟಿದ್ರು ನಮ್ಮಮ್ಮ, ಹೋಗು ಹೋಗು ಅಂತ. ಅದು ಬಿಟ್ಟು ಇವಾಗ ಇದು ಸರ್ಟಿಫೈಡ್ ಆದ. ಕಟ್ ಮಾಡ್ಬೇಕಾದ್ರೆ ನಂಗೆ 1 year ನೈಟ್ ಶಿಫ್ಟ್ ಹಾಕಿದ್ರು. ಫುಲ್ ನಂಗೆ ಥೈರಾಯ್ಡ್ ಇಶ್ಯೂ ಫುಲ್ ಉಟ್ಕೊಂಡ್ಬಿಟ್ಟಿದೆ, ಟೊಮೆಟೊ ಹಣ್ಣು ತರ ಆಗ್ಬಿಟ್ಟಿದೆ. ನನ್ನ ಶಿಫ್ಟ್ ಟೈಮಿಂಗ್ಸ್ ಹೇಳಿದ್ರೆ ನೈಟ್ 11 o'clock ಲಾಗಿನ್, ಮಾರ್ನಿಂಗ್ 7 o'clock ಲಾಗ್ಔಟ್. ಯಾವಾಗ ಫುಲ್ 7 years 7 years ಅಲ್ಲ, ರೊಟೇಷನಲ್, ಬಟ್ ಅದೇ ಜಾಸ್ತಿ ಮಾಡಿದ್ ನಾನು. ಸ್ಟಿಲ್ ಡಾರ್ಕ್ ಸರ್ಕಲ್ಸ್ ಇಲ್ಲ? ಹಾ, ಅದು ಎಷ್ಟೊಂದ್ ಜನ ಕೇಳ್ತಾರೆ, ನಿಂಗೆ ಅಷ್ಟೆಲ್ಲ ನೈಟ್ ಶಿಫ್ಟ್ ಮಾಡಿ ನಿಂಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ. ನನಗೆ 1 year ಅಷ್ಟೇ ಮಾಡಿದ್ ನಾನು ಬೇರೆ ಹಾಕ್ಸ್ಕೊಂಡ್ಬಿಟ್ಟೆ. ನನ್ಗೆ ಆಗಲ್ಲ ಗುರು, ನಾನ್ ನೈಟ್ ಶಿಫ್ಟ್ ಮಾಡಲ್ಲ ಅನ್ಕೊಂಡು ಹೇಳ್ಬಿಟ್ಟೆ. ಮಾಡ್ಲಿಲ್ಲ ನಾನು. ಬಟ್ ಅದು ಕಷ್ಟ ರೂಟೀನ್. ಎಲ್ಲ ನಮ್ ಕ್ಯಾಮ್ರಾಮನ್ಸ್ ಕಾಯ್ತವ್ರಿ ಯಾವಾಗ ಸ್ಟಾರ್ಟ್ ಆಗಿ ಮಾಡ್ತಾರೋ, ಬರೀ ಮಾತಾಡೋದ್ ತೆಗೆದೇ ಆಯ್ತು ಅವರು. ಬಂತು ಸದ್ಯ. ಓಕೆ, ಶುರು. ಫೈನಲಿ ನೀವ್ ಬತ್ತಿದ್ದಕ್ಕೆ ಪೋರ್ ತಂದಲ್ಲ. ಹಾಯ್, ಹಲೋ, ನಮಸ್ಕಾರ. ನಾನ್ ನಿಮ್ಮ ಜಗಪ್ಪ. ನಿಮ್ಗಳಿಗೋಸ್ಕರ ಈ ಕಾರ್ಯಕ್ರಮನ ಮಾಡ್ತಾ ಇರೋದು, ಜನಗಳಿಗೆ ತಲುಪಿಸುವಂತ ಕಾರ್ಯಕ್ರಮನ ನೀವು ಮಾಡ್ಕೊಂಡು ಬರ್ತಾ ಇದೀರಾ. ಇವತ್ತು ನಿಮ್ಗೆಲ್ಲರಿಗೂ ನಮ್ಮ ಹಳ್ಳಿ ಪವರ್ ರೀಲೋಡೆಡ್ ಗೆ ಸ್ವಾಗತ, ಸುಸ್ವಾಗತ. ಶೂಟಿಂಗ್ ಮಾಡ್ತಾ ಇದ್ವಿ, ಏನ್ ಹೇಳ್ಬೇಕು. ನಮ್ಮ ಪ್ರಕಾರ ಇದು ಏನಂತಾರೆ, ಕ್ಯೂಟ್ ಚಾಟ್ ಮಾಡ್ತಾ ಇದೀವಿ. ಫಸ್ಟ್ ಹೆಣ್ಮಕ್ಳಿಂದಾನೆ ಶುರು ಮಾಡೋಣ. ಬೇಡ, ಇವತ್ತು ರಿವರ್ಸ್ ಆಗಿದೆ, ಗಂಡ್ ಮಕ್ಳಿಂದ ಶುರು ಮಾಡ್ತಾ ಇದೀನಿ. ಅವ್ರ ಪರಿಚಯ ಎಲ್ಲರಿಗೂ ಇರ್ಲಿ, ಯಾಕೆ ಅಂತಂದ್ರೆ ಗಂಡ್ ಮಕ್ಳ ಸಂತತಿ ಸ್ವಲ್ಪ ಜಾಸ್ತಿ ಇದೆ. ಸಂತತಿ ಅಂದ್ಬಿಟ್ನಾ, ಜಾಸ್ತಿ ಇದೆ, ಇರ್ಲಿ. ಗೊತ್ತಲ್ಲ ಭೂಮಿಕಾ ಶ್ರೀ, ಗೊತ್ತಲ್ಲ, ಗೊತ್ತು ಮಾಡ್ಕೋರಿ ಅಲ್ಲ. ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರೆ ನಿಮ್ ಪ್ರಕಾರ ರೀಲ್ಸ್ ಮಾಡೋರು, ಕಮ್ ಆರ್ಟಿಸ್ಟ್. ಸೂಪರ್. ಹಾಯ್, ನಾನ್ ಪವಿಗೌಡ, ಕಂಟೆಂಟ್ ಕ್ರಿಯೇಟರ್ ಮತ್ತೆ ನಾನು ಕಾರ್ಪೊರೇಟ್ ಎಂಪ್ಲಾಯ್. ಥ್ಯಾಂಕ್ಸ್. ಸೂಪರ್. 2 ಸಂಬಳ. ಹಾಯ್, ನಾನ್ ಸೀಮಾ, ನಾನ್ ಕಾಂಟೆಂಟ್ ಕ್ರಿಯೇಟರ್ ಆಸ್ ವೆಲ್ ಆಸ್ ಫುಡ್ ಬ್ಲಾಗರ್. ಏನ್ ತಗೊಂಡ್ರಿ? ಸುಮ್ಮನೆ ಹೋಗಿರ್ತೈತಿ, ಇರೋದ್ನ ತಿನ್ನೋದು. ನಾ ಮಾಡ್ಕೊಟ್ಟಿದ್ ನೀವು ತಿಂತಾರೆ ವಿಡಿಯೋದಲ್ಲಿ ಮಾತ್ರ. ಸರಿ ಮೇಡಮ್, ಕಲ್ತ್ಕತ್ತೀನಿ ನಾಳೆಯಿಂದ. ನಮ್ ಚಿನ್ನು ಕರ್ಕೊಯ್ತೀನಿ. ಕಲ್ತಿದೀನಿ, ಸರ್ಟಿಫೈಡ್ ಶೆಫ್ ಆಗಿದ್ದೀನಿ, ಬೇಕಂದ್ರೆ ಹೇಳ್ಕೊಡ್ತೀನಿ. ಹೇಳಿದ್ರಲ್ರಿ, ಮತ್ತೆ ಮಾಡೋದ್ ತಿನ್ನೋರು ಇವ್ರು, ಅವರೇ ಮಾಡ್ಕೊಂಡ್ ತಿಂತವ್ರೆ. ನಾವು ಅಲ್ಲಿ ಮಾಡ್ತಾ ಇರುವಂತ ಹಲವಾರು ಗೇಮ್ಗಳನ್ನ ನಾವು ಇಲ್ಲಿ ಇವತ್ತು ಮಾಡಿ ಚಿಕ್ಕದಾಗಿ ಮುಗ್ಸೋಣ ಅಂತ ಅನ್ಕೊಂಡಿದೀವಿ. ಹಲವಾರು ಗೇಮ್ಗಳಿದೆ ನಮ್ಮ ಹಳ್ಳಿಲಿ. ಬಾವಿ ನೀರ್ ಸೇದೋದಿದೆ, ರಂಗೋಲಿ ಹಾಕೋದಿದೆ, ಹೂ ಕಟ್ಟೋದಿದೆ, ರಾಗಿ ಬೀಸೋದಿದೆ, ಗೇಮ್ ಇದೆ. ಆಮೇಲೆ ಏನೋ ಮೂಟೆ ಎತ್ಕಟ್ಟೋಗಲ್ಲಿ ಜೋಡ್ಸೋದಿದೆ. ಎಲ್ಲಾ ತರ ಗೇಮ್ಗಳು ಇಲ್ಲಿದೆ. ಆಮೇಲೆ ಹೂ ಕಟ್ಟೋದಿದೆ, ಮನೆ ಒಳಗೆ ಹೋಗೋದಿಲ್ಲ. ಕೇಳೋಣ, ಅಷ್ಟೆಲ್ಲ ಗೇಮ್ಗಳನ್ನ ಆಡಿಸಿ ನಿಮ್ಗೆ ಒಂದು ಮನೋರಂಜನೆ ಹೇಳೋಣ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ಇಲ್ಲಿ ಇಷ್ಟು ಜನ ಇರೋದ್ರಿಂದ ನಾವು 7 ತಂಡಗಳನ್ನಾಗಿ ಮಾಡ್ತಾ ಇದೀವಿ. ನೀವೇ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ನಮ್ಗೆ ಅನಿಸ್ತಾ ಇದೆ, ಯಾಕೋ ಇಲ್ಲಿ ನೋಡಿದ್ಮೇಲೆ. 1 ನಿಮಿಷ ಅಂತ ಕೆಲಸದವ್ರು ಬಂದಿಲ್ವಣ? ಕುಡಿ, ಮಾತಾಡ್. ಕೆಲಸ ಮಾಡ್ಸಕ್ ಖರ್ಚಿಲ್ಲ ನಾವಿಲ್ಲಿ. ಅಲ್ಲ, ಹಂಗೆ ಅನಿಸ್ತೈತೆ. ನಮಗೆ ಮೂಟೆ ಯಾರು ಬಂದಿಲ್ಲ ಅನ್ಸುತ್ತೆ. ಅಲ್ಲ, ಬೇಡ, ಆಯ್ತು, ನೀವು ಮೂಟೆವರೆಗೆ ಗೇಮ್ ಮಾಡ್ಬೇಡ, ರಂಗೋಲಿ ಬಿಡೋದ್ ಮಾಡ. ಅದು ಆಗ್ಲಿಲ್ಲ ಅಂದ್ರೆ ಬಾವಿ ದಿನ ಮನೇಲಿ ಅವನೇ ರಂಗೋಲಿ ಬಿಡೋದು, ಅದು ಅಭ್ಯಾಸ ಇದೆ. ಅದನ್ನ ಜೋರಾಗಿ ಹೇಳ್ಬೇಡ. ನಾನು ಇಲ್ಲಿ ಮದುವೆ ಆದವ್ರ ಕಷ್ಟ ನಮಗ್ ಗೊತ್ತಿರುತ್ತೆ. ನೀವ್ ಅರ್ಥ ಅವ್ನು ಹೇಳ್ಕೊಂಡಿಲ್ಲ ಅಷ್ಟೇ, ಮದುವೆ ಆಗಿರೋದು ಒಬ್ಬರನ್ನೇ ಮದುವೆ ಆಗಿದ್ದಾರೆ. ಸೂಪರ್. ಹಂಗಾದ್ರೆ ಆಕ್ಚುಲಿ ಏನಿಲ್ಲ, ಕೆಲಸ ಮಾಡಿಸ್ಬೇಕು ಅಂತಲ್ಲ, ಒಂದು ಮನೋರಂಜನೆಗೋಸ್ಕರ ಸಣ್ಣ ಪುಟ್ಟ ಗೇಮ್ಗಳು ಆಡಿಸ್ತಾ ಇದ್ವಿ ಅಷ್ಟೇ. 7 ತನಕ ಎಣಿಸಿ, ಅದಾದ್ಮೇಲೆ 7 ತನಕ ಎಣಿಸಿ, ಅದಾದ್ಮೇಲೆ 7 ತನಕ ಎಣಿಸ್ಕೊಂಡು ಹೋಗೋಣ. ಟೀಮ್ಗಳನ್ನ ಮಾಡ್ತೀವಿ, ಓಕೆನಾ? ಈಗ ಒಂದ್ ಹೇಳಿರೋರೆಲ್ಲ ಎಡಕ್ ಬನ್ನಿ. ಒಂದ್ ಹೇಳಿರೋರೆಲ್ಲ ಬನ್ನಿ, 2 ನೀವೇ ಮಾಡ್ಕೊಂಡ್ಬಿಡಿ. ಚಿಕ್ಕ ಮಕ್ಕಳ ಆಡ್ಸಕ್ ಆಗಲ್ಲ. 7 1 ಟೀಮು. ಹಂಗಿಲ್ಲ ಏನ್ ನೀವ್ ಹೇಳ್ದಂಗ್ ನಡ್ಸ್ಬೇಕು. ಹಳ್ಳಿ ಪವರ್ ಅಂದ್ರೆ ರೂಲ್ಸ್, ಅದನ್ನ ನಾನ್ ಮಾಡ್ತೀನಿ. ಏನ್ ವಿಷಯ ಅಂತಂದ್ರೆ, ಇಲ್ಲಿ ಬಾವಿಯಿಂದ ಅಲ್ಲಿ ನೀರ್ ಇರುತ್ತೆ. ಈಗ ಬಾವಿಯಿಂದ ಇರುತ್ತೆ, ಬಾವಿಲಿ ಏನ್ ಮಾಡ್ತಾರವ? ನಿಮ್ಮನ್ನ ಹೋಗ್ತೀನಿ. ಏನ್ ಗಂಡ್ ಮಕ್ಕಳು ಬಾವಿಗೆ ಹಾಕೋದ್ರಲ್ಲಿ ಏನ್ ಖುಷಿ ಇದ್ರಿ ನಿಮ್ಗೆ? ಅಲ್ಲೇ ಬಾವಿನ ಏನ್ ಮಾಡಾಕತ್ತಾರ ಹೇಳು. ಏನ್ ಮಾಡಲ್ವಾ? ನೀರ್ ಸೇದ್ಬೇಕಣವ, ಬಾವಿಗೆ ತಳ್ಳೋದ್ ಮಾತ್ರ ನೋಡ್ಕೊಂಡಿದ್ಯಾ? ಸೇದದ್ ನೋಡ್ಕೊ. ಏನಾಯ್ತ? ನಳ ಮನೆ ನಡ ಐತೆ. ನಳ ಬಾವಿಲಿ ನೀರ್ ಸೇದ್ಕೊಬೇಕು ಅಂದ್ರೆ ಸೇದಂಗಿಲ್ಲ, ಅದು ಡಮ್ಮಿ ಬಾವಿ ಅಲ್ವಾ. ಒಳಗಡೆ ನಾವೇ ಬಿಂದಿಗೆಲ್ ತುಂಬಿಸಿಟ್ಟಿರ್ತೀವಿ. ಅದನ್ನ ಎತ್ಕೊಂಡು ಹೋಗಿ ಅಲ್ಲಿ ಡ್ರಮ್ ಐತಲ್ಲ, ಅಲ್ಲೆಲ್ಲ ಕಣ ಪ್ರೊಡಕ್ಷನ್ ಹೋಗಿ ಹಾಕ್ತಿಬಿಟ್ಟಿ
ಡ್ರಮ್ಮು, ಆ ಡ್ರಮ್ ನೀರ್ ತುಂಬಿಸ್ಬಿಟ್ಟು ಅಲ್ಲೊಬ್ರು ನಿಂತಿರ್ತಾರೆ ಪಕ್ಕದ ಗೇಮು. ಈ ಮೂಟೆನ ತಗೊಂಡೋಗಿ ಇಲ್ಲಿ ಹಾಕ್ಬೇಕು. ಅವ್ರಿಗೆ ಹೋಗಿ ಪಾಸ್ ಕೊಟ್ರೆ ಮಾತ್ರ ಅವ್ನ್ ತಗೊಂಡೋಗಿ ಅಲ್ಲಿ ಹಾಕ್ತಾನೆ. ಓಕೆನಾ? ಅದಾದ್ಮೇಲೆ ಇಲ್ಲೊಬ್ರು ರಾಗಿ ಬೀಸೋರು ಇರ್ತಾರೆ, ಅಲ್ಲೊಬ್ರು ನಿಂತ್ಕೊಬೇಕು. ಅವ್ರ ಹತ್ರ ಪಾಸ್ ಕೊಟ್ಟಾಗ ಅವ್ರೊಬ್ರು ರಾಗಿ ಬೀಸ್ತಾರೆ. ಓಕೆನಾ? ಅದಾದ್ಮೇಲೆ ತಗೊಬಂದು ಇಲ್ಲಿ ಬರ್ಬೇಕು ಹೂ ಕಟ್ಟಕ್ಕೆ. ಅಲ್ಲೋಗ್ಬಿಟ್ಟು ಅವ್ರಿಗೆ ಹಿಂಗ್ ಪಾಸ್ ಕೊಟ್ರೆ ಅವ್ರು ಹೂ ಕಟ್ಟಕ್ ಶುರು ಮಾಡ್ತಾರೆ. ಅವ್ ಕಟ್ಟ ಆದ್ಮೇಲೆ ತಿರ್ಗಾ ಅವ್ರು ಹೋಗ್ಬಿಟ್ಟು ಪಾಸ್ ಕೊಡ್ಬೇಕು, ರಂಗೋಲಿ ಬಿಡ್ತಾರೆ. ರಂಗೋಲಿ ಅಲ್ಲ, ರಂಗೋಲಿ ಬಿಡಕ್ಕಿಂತ ಮುಂಚೆ ಕಾಯಿ ಸುಲಿಬೇಕು. ಕಾಯಿ ಎಲ್ಲ ಸುಲಿದಾದ್ಮೇಲೆ ತಿರ್ಗಾ ರಂಗೋಲಿ ಬಿಡ್ಬೇಕು. ಇಷ್ಟು ಅರ್ಥ ಆಯ್ತಾ? ಕಟ್ಟದಲ್ಲ, ಒಳನಾರ ಕಟ್ಬೇಕು. ಪೂರ್ತಿ ಕಟ್ಬೇಕೇನೋ ಅಂತ. ಅಭ್ಯಾಸ ಇರೋದಾ? ಇಲ್ಲ ಅದಕ್ಕೆ ನಮ್ ಟೈಮಲ್ಲಿ ಯಾರು ಹೂವ ಕಟ್ಟೋರು ಇಲ್ಲ. ನಾನು ಅದಕ್ಕೆ ಬಿಡ್ತಿ ಯಾರು ಕಟ್ಬೋದು ನಮ್ ಯಾರು ಇಲ್ಲ. ಯಾರು ಕಟ್ಟಲ್ಲ. ಹಾ ಸರಿ ಸೂಜಿ ಗೀಜಿ ತಕೊಂಡ್ ಕೋರ್ಸಕ್ ಶುರು ಮಾಡ್ಬಿಟ್ಟೆ. ಕಟ್ಬೇಕು. ಹುಡ್ದಾರ ತಗೊಂಡ್ ಕಟ್ಕೊಂಡು ಹೋಗ್ಬಿಡ್ತೀನಿ. ಗೇಮ್ ಶುರು ಮಾಡೋಣ. ರೆಡಿ? ನಾನು ಅಲ್ಲಾಡ್ತೀನಿ, ನೀವು ಇಲ್ಲಿ ಇರ್ತೀರಲ್ಲ, ನೀವು ಇಲ್ಲಿ ಇರ್ತೀರಾ? ನಾನು ಅದಾಗಿದ ತಕ್ಷಣ ನಿಂತ್ಕೊಂಡಿರ್ತೀನಿ ಸೆಂಟ್ರಲ್ಲಿ, ನೀವು ಪೇಟೆ ಕಟ್ಟಕ್ಕೆ ಸರಿ ಹೋಗ್ಬಿಟ್ಟು ನಂಗೆ ಪಾಸ್ ಕೊಡ್ಬೇಕು. ನಾನು ನಿಮಿಷ ನೀವೇನಾರ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಕು. ಅಮ್ಮ ಅಮ್ಮ ನಾನ್ ಟೈಮೇ ಹೇಳಿಲ್ಲ ಇನ್ನು. ಹೇಳಿದ್ರಿ ನೀವು. ನಾನು ಗೇಮ್ ಸ್ಟಾರ್ಟ್ ಅಂದೆ, ನೀರ್ ಹಾಕು ಅಂದೆ. ನನಗೆಲ್ಲ ಗೊತ್ತಿಲ್ಲ. ಮೊಕ್ಕ ಬಾ ಅಲ್ಲಿ ಹಾಕೊಂಡ್ ಬರ್ಬೇಕಾ? ಮತ್ ನೀ ಚೆಲ್ಬಿಟ್ ಬರಕ್ಕೆ. ಅಯ್ಯೋ ಇರ್ಲಿ ಬಾ, ಪಾಸ್ ಕೊಡು ಬಾ. ಆಯ್ತು, ಗೊತ್ತು. ಇದು ಗೇಮ್ ಸ್ಪಿರಿಟ್ ಅಂದ್ರೆ ನಂಗೆ ಹಿಂಗೆ ನಿಧಾನಕ್ಕೆ ಬಾ. ಯಾಕೆ ಅಲ್ಲಿ ಕಾಯಿ ಚಟ್ನಿ ಮಾಡ್ತಿದ್ದೀನಿ ನಿಮ್ಗೋಸ್ಕರ. ನಿಧಾನ ಆದ್ರೆ ಮಾಡು, ಇಲ್ಲಂದ್ರೆ ಬೇಡ ಬೇಡ ಹೋಗಿ ಅಂತ ಏನು ಅವಶ್ಯಕತೆ ಇಲ್ಲ. ಇವನೇ ಕೊಡ್ತೀವಲ್ಲಿ ಆಮೇಲೆ. ಸುಮ್ನೆ ಜಗಪಳ ಈಗ ಎಲ್ಲ ಹೋಗಿ, ನೀವು ನಿಧಾನಕ್ಕೆ ನಡ್ಕೊಂಡು ಹೋಗ್ತಿದ್ದೀರಾ. ಹೇಳ್ತೀರಿ ಒಂದ್ ನಿಮಿಷ ಮಾತಾಡಿ, ನಿಮ್ ಜೊತೆ ಮಾತಾಡ್ಬೇಕು. ಮೂಟೆ ಹಾಕಿದ್ಮೇಲೆ ನಂಗೆ ಮಾತಿರಲ್ಲ, ಹಂಗೆ ಮಾತಾಡ್ಬೇಕು ನಾನು. ಮೈಕ್ ಬೀಳ್ಸೋನೆ. ಅದಾದ್ಮೇಲೆ ಇನ್ನೇ ನನ್ನ ಎತ್ಕೋಗ ಆಗ್ತಿ ಅಲ್ಲಿಗೆ. ಎಂತ ಅವ್ನಿರ್ಬೇಕು. ಇಷ್ಟ ನಿಧಾನ ಕಾಣಂಗಿದ್ರೆ ಯಾತಿಗೆ ಮಾಡ್ಬೇಕು ಇವನು? ಅನ್ಸಂಗದಲ್ಲಿ ಎಲ್ಲರೂ ಇಲ್ಲೇ 10 ನಿಮಿಷ ಆಯ್ತು, ಇನ್ನೇನ್ ಆಡ್ತೀರಾ ಬಿಡ್ರಿ. ಇಲ್ಲ ನೋಡ್ರಿ, ಗ್ರಾಮ ಪಂಚಾಯತಿ ಮೆಂಬರ್ ಬಂದ್ರು ಮಾತಾಡ್ತಾರೆ. ಏನ್ ಸಮಾಚಾರ? ಮಾತಾಡ್ಬೇಡಿ ನೀವು. ಪ್ರೆಷರ್ ಹಾಕಿ. ಮದುವೆ ಆಗಿದೆಯಾ ನಿನಗೆ? ಆಗಿದ್ಯಾ? ಮನೇಲಿ ಹಿಂಗೆ ಹಾಕಬಹುದು. ಯಾವ್ದ್ರಲ್ಲಿ ಹೊಡಿತಾರೆ? ಲೈಟ್ ಮೆಟಲ್ ಅಲ್ಲ, ಹೇಳು. ನನ್ಗೂ ಹೊಡಿತಾರೆ, ಹೆಂಗ್ ತಪ್ಪಿಸ್ತಾರೆ ಹೇಳು. ಹೆಂಗೆ ಹಾಕೋ ರುಬ್ಬು. ಕೊಟ್ಟಿಲ್ಲ ಅಲ್ಲಿ ಪ್ರೊಡಕ್ಷನ್ ಹೌದು. ಬನ್ನಿ ಪಾಸ್ ಕೊಡಿ. ರಾಂಗ್ ಪಾಸ್. ಇರು, ಅವ್ರು ಇಷ್ಟ ಹೆಂಗಾರ ಮಾಡ್ತಾರೆ, ನಮ್ಗೆ ಅಲ್ಲ ಸರ್. ಗೇಮ್ ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕಿತ್ತು? ಕಾಯಿ ಸುರಿಬೇಕಾಗಿರ್ಲಿಲ್ಲ ಸರ್. ಇರಿ ಹಲೋ ನಿಲ್ಸಿ. ಅಣ್ಣ ನಿಲ್ಸು. ಟೈಮ್ ನಿಲ್ಸಂಗಿಲ್ಲ. ಹೆಂಗಯ್ಯ ಇದು ಇಲ್ಲ ಮಾಡಿ ಸತ್ಯವ್ರು ಲೆಕ್ಕಕ್ಕೆ ಬರಲ್ಲ. ಹೇಳದ್ ಕೇಳೋಣ, ಅಲ್ಲಿ ಕಟ್ಟಂಗಿಲ್ಲ. ಏನ್ ಮಾಡ್ಬೇಕು? ಅಲ್ಲ, ನಿನ್ಗೆ ಇಷ್ಟ ಬಂದಂಗ್ ಮಾಡಕ್ ನಿನ್ ಇಷ್ಟದ ಗೇಮ್ ಇದು. ಅಲ್ಲ ಕಣೆ, ಫಸ್ಟ್ ಅಲ್ಲೋಗಿ ಪಾಸ್ ಕೊಡ್ಬೇಕಿತ್ತು. ಅಲ್ಲಿ ಕೊಟ್ಟೆ, ಕೊಟ್ಟಿಲ್ಲ, ನಾನ್ ನೋಡಿಲ್ಲ. ಇಲ್ಲ ಈ ಕಾಯಿ ವೇಸ್ಟ್ ಇದು. ಮಾತಾಡೋಣ ನೀವು, ನಾವು ಮಾತಾಡೋಣ ಬೈಕ್. ಆಯ್ತಾಯ್ತು, ನಿಮ್ ಇಷ್ಟ. ನೀವು ಜಗಪಡ ನನ್ನ ಮಾತು ಕೇಳಿ ಇಷ್ಟ ಮಾಡ್ಬೋದು. ನನ್ನ ಕೈ ನಡುಕ್ತದೆ. ಮೋಸ ಟೀಮಿ ಮ್ಯೂಸಿಕ್ ಮ್ಯೂಸಿಕ್ ಬೇಕು. ಅವ್ರಿಗೆ ಪಾಪ ಬರ್ಲಿಕ್ಕೆ ಪಾರ್ಟಿ
ಅವನೆಲ್ಲ ಬಂದ್ ಮಾಡ್ತಾನೆ ಸುಮ್ನೆ ಜಗಪ್ಪ ಬರೀ ನಿಮ್ ತಲೆ ತಿಂತಿದ್ದಿ ಅಷ್ಟೇ, ಮ್ಯೂಸಿಕ್ ಇಲ್ಲ ನಮ್ಗೆ. ಮ್ಯೂಸಿಕ್ ಇಲ್ಲ, ಕರೆಂಟ್ ಹೊಡೆದು ಎಲ್ಲ ಜಗ್ಗಣ್ಣ ನೀಟಾಗಿ ಕಟ್ಟಬೇಕು ಸರ್. ಅಲ್ಲ ಅಲ್ಲ ನಿಮ್ ಹೆಂಡತಿ ಹೂ ಕಟ್ಟಕ್ ಬರ್ತದೆ ಅಂತ ನಿನ್ ಹೆಂಡತಿ ಆಗ್ಲೇ ನೀ ಬೇಡ ಅಂದ್ರು ಇಟ್ಟಿದ್ಯಾ ಇಲ್ಲಿ ನೀನು? ಯಾವ ಟಿವಿ ಹೇಳು? ಜೀ ಕನ್ನಡ ಬೇರೆ ಚಾನಲ್ ತಗತ್ಯಾ? ಎಲ್ಲ ಚಾನಲ್ ಇಂದನೂ ತಗತ್ಯಾ? ನೋಡಿ ದಯವಿಟ್ಟು ಇವನೇ ಹಾಕದು ನಾವು ಬಿಡ ಇವನು ಒಂದೇ ಸುಲಿಯಪ್ಪ ಬೇಗ ನೀನು ಸಾಂಗೇ ಇಲ್ಲ ನಮ್ಗೆ ಹಿಂಗೆಲ್ಲ ಮಾಡಬಾರ್ದು, ಮರ್ಯಾದೆ ಕಡೆ ಬನ್ನಿ ಎಲ್ಲ ನನ್ನ ಹೆಂಡತಿಗೆ ರೇಗಿಸ್ಬಿಟ್ಟು ಹೊಂಟ್ಬಿಡ್ರಿ ಆರಾಮಾಗಿ. ಅಪ್ಪ ಹಂಗಾಗಲ್ಲ ಹಂಗೆ. ಫಸ್ಟ್ ಆಫ್ ಆಲ್ ನಮಗೆ ಸಾಂಗ್ ಇಲ್ಲ. ಹಂಗೇನ್ ಅರ್ಜೆಂಟ್ ಇಲ್ಲ ಕಣಮ್ಮ. ಎಷ್ಟು ಚುಕ್ಕಿದಾಗ್ತೀಯಾ? ಕಿಟಕಿ ಬಗ್ಗೆ ನೋಡ್ತಿದ್ದಲ್ಲ, ಅದೇ ಕಿಟಕಿ ಅದೇ ಕಿಟಕಿ ಅಲ್ಲ. ಆ ಕಿಟಕಿ ಒಳಗಡೆ ಇದ್ದಿದ್ದೆ ಅವರು. ಕಿಟಕಿಯಲ್ಲ ಬಿಡ್ಲಿ, ಸುಮ್ಮನೆ ಜಗಪ್ಪ ಏನಮ್ಮ ಇದು? ಬ್ಯಾಕ್ಟೀರಿಯಾ ಅದು ಅಣ್ಣ ಒಮ್ಮೆ ಮೆಟ್ರೋ ಯುವ ಇನ್ಸ್ಪಿರೇಷನ್ ನಮ್ಗದು. ಏನ್ ಗೊತ್ತಾ, 6 ಅಡಿ ರಂಗೋಲಿ ಹಾಕ್ಬೇಕು. ನೀವ್ 3 ಅಡಿ ಹಾಕಿದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ಅವ್ರ ಪೇಟನ ಆಗ್ಲೇ ರೆಡಿ ಮಾಡ್ಕೊಳ್ಳಿ. ಜಾಗ ಯಾವುದು? ಎಲ್ಲೆಲ್ಲ ಅಮ್ಮ ಅಲ್ಲಿಗೆ ಹೋಗಲ್ಲಿ ಫ್ಲೆಕ್ಸ್ ಮಾಡಿಲ್ವ ನೀವು? ಎದ್ನಡಿ ಬೇರೆಯವ್ರು ಕೊಟ್ಟಿಲ್ಲ. ಯಾವ ಪೇಟನ್ರಿ ಹುಡುಗಿ ಸತ್ಕಿದ್ದು ಮುದ್ದಗಳೇ ಇದು ಯಾವ ಪೇಟನೆ ಇದು? ಸರ್ ನಮ್ ಸ್ಟೈಲ್ ಸರ್, ಬೆಂಗಳೂರು ಪೇಟ. ಬೆಂಗಳೂರು ಪೇಟ ಹುಡುಗಿ ಕಣ್ಣು ಕಾಣಂಗ್ ಮಾಡಪ್ಪ. ಟೀಮ್ ರೆಡಿ ನೋಡಿ. ಸಿಂಗಿ ಸುತ್ತದಲ್ಲ ರಾಜ ಹುಲಿ. ಓ ಕಣ್ಣು ಮುಚ್ಬಿಡಂತ, ಕಟ್ಟು ಕಣ್ಣು ಮೂಗು ಎಲ್ಲ ದೇವ್ರ ಕಟ್ಟಾನೆ. ನೋಡಿ ಫ್ರೆಂಡ್ಸ್, ನಮ್ ಟೀಮ್ ಮ್ಯೂಸಿಕ್ ಇಲ್ಲ. 14 ನಿಮಿಷ 40, ಇನ್ನೊಂದು ನಿಮಿಷ ಆಗಿದೆ, 15 ನಿಮಿಷ ಆಗಿರೋದು. ನನಗೋಸ್ಕರ 1 ನಿಮಿಷ 15 ನಿಮಿಷ ಆಗಿದೆ. ಮೋಸ, ನಮ್ಗೆ ಟೈಮ್
ನಾನು ಎಲ್ಲಿ ಬಿದೋಗ್ತೀನಿ ಅನ್ನೋ ಫೀಲಲ್ಲಿ ಇದ್ದೆ ನಾನು. ಕೊಟ್ಬಿಡಿ ಅವ್ರಿಗೆ. 3:30 ನಾವು ಊಟ ಮಾಡ್ತಾ ಇದೀವಿ. ಉತ್ತರ ಕರ್ನಾಟಕದ ಲಂಚ್ ಮಾಡ್ತಾ ಇದೀನಿ. ಆಫ್ಟರ್ ಲಾಂಗ್ ಟೈಮ್ ನಮ್ ಡ್ಯಾಡಿ ನೋಡಿದ್ರೆ ಇದನ್ನ he will remember this. ಹೌದಾ? ಬ್ಲಾಗ್ ಕಟ್ ಮಾಡಿದ್ಮೇಲೆ ಹೇಳ್ತೀನಿ ಅಕ್ಕ. ಓಕೆ ಓಕೆ. ಇವ್ರ ಬ್ಲಾಗ್ ಅಲ್ಲಿ ಹೌದಾ? ಹಾಯ್ ಕಾವ್ಯ. ನೆನ್ನೆ 100K ಹೋಗಿದೆ, ಅವ್ರ ವ್ಯೂಸ್ ನೆನ್ನೆ 100K ಹೋಗಿದೆ ಅಂತ, ಅದಕ್ಕೆ ಎಕ್ಸಾಕ್ಟ್ ಆಗಿ ಬ್ಲಾಗ್ ಮಾಡಕ್ ನಿಂತಿದ್ದಾರೆ. ನೀನ್ ಯಾರು ಇನ್ವೈಟ್ ಮಾಡಿದ್ರು? ಅವ್ರು ಹೇಳಿದ್ದೇನಂದ್ರೆ ನನ್ನ ಹೆಸರು ಇಟ್ಕೊಂಡು ಎಲ್ಲಾರ್ಗು ಹೇಳಿದ್ರಂತೆ ಅವರು. ಯಾರು? ಪ್ರವೀಣ್ ಅವ್ರು ಬರ್ತಿದ್ದಾರೆ, ಪ್ರವೀಣ್ ಅವ್ರು ಬರ್ತಿದ್ದಾರೆ ಅಂತ ಈ ಮ್ಯಾಮ್. ಹೌದಾ? ನನ್ನ ಹೆಸರು ಇಟ್ಕೊಂಡು ಹೇಳಿದ್ರು. ನನಗೆ ಹೇಳಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ಹೌದಾ? ಓಕೆ ಹೇಳಿದ್ರು ಪ್ರವೀಣ್. ಅಕ್ಕ ಇದು ಎಷ್ಟು ಹಂಬಲ್ ಪರ್ಸನ್ ಅಂತ ಹೇಳಿ ಅಕ್ಕ. ಎಪಿಕ್ ಪ್ರವೀಣ್ ಬಗ್ಗೆ ಮಾತಾಡ್ಬೇಕಾದ್ರೆ ರೀಸೆಂಟ್ ಆಗಿ ನಾವು ಕ್ರಿಕೆಟ್ ಬೇರೆ ಆಡಿದ್ರಿ, ಗೆದ್ರಿ ಕೂಡ ಬಿಕಾಸ್ ಆಫ್ ಪ್ರವೀಣ್ ಅಲ್ವಾ? ಇನ್ನೇನ್ ಹೇಳಿ. ಮೇ ಬಿ ನಾನ್ ಗೆದ್ದಿದ್ದು ಇವರ ಒಂದು ರೀಲೋಡೆಡ್ ಪವರ್ ಇಂದ ಅನ್ಸುತ್ತೆ. ಎಸ್, ನಾನೇ ಕ್ಯಾಪ್ಟನ್ ಆಗಿದೆ ಅದಕ್ಕೆ. ಸೊ ನಾನ್ ಹೇಳಿದೆಲ್ಲ ಕೇಳಿದ್ರು, ಅದಕ್ಕೆ ವಿನ್ ಆದ್ರು. ಸೊ ಗೈಸ್, ಈ ಒಂದು ಚಾನಲ್ ಇಲ್ಲಿ ಕಾಣ್ತಿದೆಯಲ್ಲ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸೋನು ಅಕ್ಕ ಚಾನಲ್ ನ ಮರಿದಂಗ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಕಟ್ ಕಣೋ, ಎಡಿಟ್ ನಮ್ ಕೈಲಿ ಇರೋದು, ನಾವು ಕಟ್ ಮಾಡ್ಕೊತೀವಿ. ಸೊ ಗೈಸ್, ಇವ್ರ ವ್ಲಾಗ್ ಅಲ್ಲಿ ನಾನು ಅವಾಗ ತೋರಿಸ್ತಾರೆ. ಸೊ ನನಗೂ ಖುಷಿನೇ, ಬಟ್ ಬೇಜಾರು ಹೇಗೆ ಮನ್ಸಿಂದ ಹೇಳಿ. ನಾನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್, ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇರ್ತಾರೆ. ನೀನು ಕುಕಿಂಗ್ ಯಾವಾಗ ಬರ್ತೀವಿ ಅಕ್ಕ? ಅದಷ್ಟು ಅಲ್ವಾ? ನೀವೇ ಹೇಳಿ, ಎಷ್ಟ್ ದಿವಸದಿಂದ ಹೇಳ್ತೀವಿ. ಯಾಕೆ ಲೇಟ್ ಆಗಿ ಬಂದಿದ್ ಗೊತ್ತಾ? ನಾನು ಬೇರೆ ಕಡೆ ಇನ್ನೊಂದು ಶೂಟ್ ಮಾಡಿದ್ವಿ. ನೀನ್ ಇರ್ತೀಯ ಕಣೋ, ನೀನ್ 24/7 ಬಿಸಿನೇ ಇರ್ತೀಯ. ನೀನ್ ಮಲಗದೇ ಇಲ್ಲ, ಊಟ ಮಾಡಲ್ಲ, ಬರೀ ಕೆಲ್ಸ ವಿಡಿಯೋ ಶೂಟ್ಸ್ ಅದ್ರಲ್ಲೇ ಇರ್ತೀಯ. ಅದು ಪ್ರಮೋಷನ್ಸ್ ಅಂತೂ, ಬ್ರ್ಯಾಂಡ್ ಪ್ರಮೋಷನ್ಸ್ ಇವ್ನ್ಗೇನೆ ಇರುತ್ತೆ ಜಾಸ್ತಿ, ಇನ್ ಯಾರಿಗೂ ಬರಲ್ಲ, ಯಾವ ಕಾಂಟೆಂಟ್ ಕ್ರಿಯೇಟರ್ಗೂ ಬರಲ್ಲ. ಆಯ್ತಾ? ಇನ್ನೇನಾದ್ರೂ ಹೇಳ? ಟ್ರೈನ್ ಅಕ್ಕ ಫೋನ್ ಪೇ ಆಗಿದೆ. ಸೂಪರ್ ಅಕ್ಕ, ಸಿಗೋಣ ಮತ್ತೆ. ಊಟ ಇಲ್ಲ, ಊಟ ಮಾಡಕ್ಕೆ ಹೋಗ್ ಊಟ ಮಾಡ್ಕೊಂಡ್ ಬಾ. ಯಾರು? Hi. ಇನ್ನೊಂದ್ ವಿಷಯ ಹೇಳಿಲ್ಲ ನಾನು, ನನ್ಗೆ ಇದು ಲೇಟ್ ಆಗಿದ್ರೆ ಅಯ್ಯೋ ಸ್ವಲ್ಪ ಏಟ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಾಡಿದ್ನಲ್ಲ. ಪೋಸ್ಟರ್ ಬ್ಯಾಕ್ಸ್ ಇದಕ್ಕೋಸ್ಕರ ಬೇಗ ಮುಗಿಸ್ತಾರೆ. ಏ ಇಲ್ಲ, ಎಲ್ಲಿ ಪವರ್ ಇಲ್ಲ ಪವರ್ ಇಲ್ಲ, ಅದಕ್ಕೆ ನಾವು ಹೋಗ್ತಾ ಇದೀವಿ. ಅಲ್ಲಿ ಇವ್ರು ಬಂದಿರೋದು. ಕರೆಂಟ್ ಬಿಲ್ ಕಟ್ಟಿಲ್ಲ. ಕರೆಂಟ್ ಬಿಲ್ ಕಟ್ಟಿಲ್ಲ, ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡು ಬಹಳ ಖುಷಿ ಆಗುತ್ತೆ. ಎಲ್ರು ಗೆದ್ದಿದ್ದೀರಾ, ಯಾಕೆಂದ್ರೆ ಎಲ್ರು ನನ್ ಮನ್ಸ್ ಗೆದ್ದಿದ್ದೀರಾ. ಹಾಗೇನೆ ಎಲ್ರು ಜನಗಳ ಪ್ರೀತಿನೇ ಗೆದ್ದಿದ್ದೀರಾ. ಇದಕ್ಕಿಂತ ದೊಡ್ಡ ಬಹುಮಾನ ಇನ್ಯಾವುದೂ ಇಲ್ಲ ನಿಮ್ಗೆ. ಆಕ್ಚುಲಿ ಬಹಳ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಹಳ್ಳಿ ಪವರ್ ನ ಒಂದು ಏನದು ಆಕ್ಚುಲಿ ನಮ್ಮ ಹಳ್ಳಿ ಪವರ್ ನ ರೀಲೋಡೆಡ್ ಗೆ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಗೇಮ್ ಆಡಿದೀರಾ, ಗೆದ್ದಿದ್ದೀರಾ, ಹಾಗೇನೆ ನಮ್ಮ ಜನತೆನ ಮನರಂಜಿಸಿದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಊಟ ಮಾಡಿ. ಸೊ ಗೈಸ್, ಫೈನಲಿ ನಾನು ಬೆಳಗ್ಗೆ 11:30 ನಾನು ರೆಡಿಯಾಗಿ ಹೊರಟಿದ್ದು. 11:30 ಆಗಿತ್ತು ಆಲ್ಮೋಸ್ಟ್. ನಾನು ಲೇಟ್ ಆಗೋಯ್ತು ಅನ್ನೋ ಒಂದು ಫೀಲಲ್ಲಿ ಹೋದ್ರೆ ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿರ್ಲಿಲ್ಲ. ಸೊ ಪರವಾಗಿಲ್ಲ, ಒಳ್ಳೇದಾಯ್ತು. ನಾನು ಕರೆಕ್ಟ್ ಟೈಮಿಗೆ ಹೋಗಿದ್ದೀನಿ. ಎಲ್ಲರೂ ಅಲ್ಲಿ ಬಂದವರಲ್ಲ, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ಬಿಡಿ, ನಾವೇ ಬೆಳಗ್ಗೆಯಿಂದ ಬಂದು ವೇಟ್ ಮಾಡ್ತಿದ್ವಿ ಎಂದು. ಸೊ ಕೆಲವೊಬ್ರು ಇನ್ಫ್ಲುಯೆನ್ಸರ್ಸ್ ಇದ್ರು, ಕೆಲವೊಬ್ರು ನ್ಯೂಸ್ ಚಾನಲ್ಸ್, ಬೇರೆ ತರ ಡಿವೈಡ್ ಮಾಡಿ ಕ್ಯಾಟಗರೀಸ್ನ ಇನ್ವೈಟ್ ಮಾಡಿದ್ರು. ಸೊ ಅವ್ರನ್ನೆಲ್ಲ ಸೇರಿಸಿ ಒಂದು ಗೇಮ್ ಆಡಿಸಿ, ಒಂದು ಆಕ್ಟಿವಿಟೀಸ್ ತರ ಒಂದು ಸೇಮ್ ಅಲ್ಲಿ ಹೆಂಗ್ ಗೇಮ್ ಆಡಿಸ್ತಾರೋ, ಬೇಸಿಕ್ ಅಂತ ಡಿಫಿಕಲ್ಟ್ ಟಾಸ್ಕ್ ಏನಿಲ್ಲ ಅಂತ ಬೇಸಿಕ್ ಗೇಮ್ಸ್ ನಮ್ ಕೈಲೆಲ್ಲ ಆಡಿಸಿ ಒಂಥರ ಫನ್ ಮೂಮೆಂಟ್ ನ ಕ್ರಿಯೇಟ್ ಮಾಡಿ, ಇಟ್ ವಾಸ್ ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು. ಅಂಡ್ ಐ ಹ್ಯಾಡ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂಡ್ ಇಟ್ ವಾಸ್ ನೈಸ್. ತುಂಬಾ ಫನ್ ಇರುತ್ತೆ. ಅಂಡ್ ಐ ಮೆಟ್ ಸೋ ಮೆನಿ ನ್ಯೂ ಪೀಪಲ್. ನನಗೆ ಖುಷಿ ಆಗಿದೆ ಅಂದ್ರೆ ನಮ್ ಪ್ರವೀಣ್ ಬಂದಿದ್ದ ಅಲ್ಲಿ, ಎಪಿಕ್ ಪ್ರವೀಣ್. ನಾನ್ ನೋಡ್ಬಿಟ್ಟು ಚಾಕು ಅಲ್ಲಗಳ ಮುಂಚೆನೆ ಬರ್ಬೋದಾಗಿತ್ತಲ್ಲ ಅಂತ ಹೇಳ್ದೆ. ಸೊ ಅವ್ನ ಪಾಪ ಏನೋ ಬಿಸಿ ಇದೆ, ಗೊತ್ತಲ್ಲ ಅವ್ರದ್ದು ಡೈಲಾಗ್ ಅಲ್ಲೆಲ್ಲ ಹೆಂಗಿರುತ್ತೆ. ಸೊ ದಿಸ್ ಇಸ್ ದ ಥಿಂಗ್. ಫೈನಲಿ ವ್ಲಾಗ್ ಎಂಡ್ ಮಾಡ್ತೀನಿ. ಇವಾಗ ನನ್ನ 2 ವೀಲರು ನನ್ನ ಕೃಪಾ ಮನೆಗೆ ಬಿಟ್ಟು ಹೋಗಿದೆ. ಮಾರ್ನಿಂಗೇ ಮೇಕಪ್ ಮಾಡ್ಕೊಂಡಿದ್ನಲ್ಲ, ಸೊ ಅಲ್ಲಿಗೆ ಹೋಗಿ ಕೃಪನ್ನ ಮಾತಾಡ್ಸಿ ಸ್ವಲ್ಪ ಸ್ಟೋರಿ ಗಿರಿ ಎಲ್ಲ ಹೇಳಿ ಸೊ ಅಲ್ಲಿ ವ್ಲಾಗ್ ಎಂಡ್ ಮಾಡ್ತೀನಿ. ವ್ಲಾಗ್ ಹೆಂಗೆ ಶುರು ಮಾಡಿದ್ನೋ ಅಲ್ಲೇ ಎಂಡ್ ಮಾಡ್ತೀನಿ. ಬನ್ನಿ ಹೋಗೋಣ. ನಮ್ಮ ಮನೆಗೆ ಕೃಪಾ ಮನೆಗೆ ಬಂದೆ. ಅಯ್ಯೋ ಇವಾಗ ತೋರಿಸ್ಬೋದು ಕೃಪಾಗೆ. ಇವಾಗ ಸ್ನಾನ ಮಾಡಿದಾರಂತೆ, ಬೆಳಗ್ಗೆ ಸ್ನಾನ ಮಾಡಿರ್ಲಿಲ್ಲ ಮತ್ತೆ ಅದಕ್ಕೆ. ಸೊ ಕಾಫಿ ಮಾಡಿ ಕೊಟ್ಟಿದ್ದಾರೆ.
ನಾನು ನೋಡಿ ಬಿಸಿ ಬಿಸಿ ಕಾಫಿ ಕುಡಿಯೋಣ ಆಫ್ಟರ್ ಲಾಂಗ್ ಟೈಮ್ ಕೃಪಾ ಮಾಡಿರೋದು, ಅದ್ರ ಜೊತೆಗೆ ಬಿಸ್ಕೆಟ್. ಗೈಸ್ ಎಷ್ಟು ಟಯರ್ಡ್ ಆಗ್ಬಿಟ್ಟಿದೆ, ಕಣ್ಣೆಲ್ಲ ಹೋಗ್ಬಿಟ್ಟಿದೆ ಒಳಗಡೆ, ನಿದ್ದೆ ಮಾಡಿಲ್ಲ ಗೈಸ್ ನಾನು. ಅದಕ್ಕೆ ಮನೆಗೆ ಹೋಗೋಣ, ಕಾಫಿ ಕುಡ್ದು. ಕ್ಯೂಟ್ ನೋಡಿ. ಹಾ ಚೆನ್ನಾಗಿ ಟ್ರೈನಿಂಗ್ ಮಾಡಿಸಿದೀರಾ. ಇದು ಆನ್ಯಾ, ಇದು ರಿಯಾ, ಅದು ಸ್ವೀಟಿ. ಸೊ ಗೈಸ್ ಫೈನಲಿ ಮನೆಗೆ ಬಂದೆ. ಇಟ್ ವಾಸ್ ಆಲ್ಮೋಸ್ಟ್ ಎ ಲಾಂಗ್ ಡೇ ಟು ಮೀ. ಇಟ್ ವಾಸ್ ಗುಡ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ನ್ಯೂ ಎಕ್ಸ್ಪೀರಿಯನ್ಸ್ ಎಲ್ಲ ಅನ್ಕೋಬೋದು. ನಾನು ಹಳ್ಳಿ ಪವರ್ಗೆ ಹೋಗಿದ್ದೀನಿ ಅಂತ, ಅಲ್ಲೆಲ್ಲೂ ಹೋಗಿಲ್ಲ. ಆಡಿಷನ್ನು ಕೊಡೋಕ್ಕೆ ಹೋಗಿಲ್ಲ. ಆಡಿಷನ್ ಎಲ್ಲ ಇಲ್ಲ. ಇದು ಜಸ್ಟ್ ಎನ್ ಇನ್ವೈಟ್ ಫಾರ್ ಇನ್ಫ್ಲುಯೆನ್ಸರ್ಸ್ ಅಷ್ಟೇ. ಜಸ್ಟ್ ಅದು ಅನ್ಬಾಕ್ಸಿಂಗ್, ಹ್ಯಾಂಪರ್ನ ಅನ್ಬಾಕ್ಸ್ ಮಾಡೋ ಒಂದು ಇನ್ಫ್ಲುಯೆನ್ಸರ್ ಮೀಟಪ್ ಥರ ಅಷ್ಟೇ ಇದ್ದಿದ್ದು. ಜಸ್ಟ್ ವಾಸ್ ಲೈಕ್ ಜಗಪ್ಪ ಸರ್ ಅವರು ಹೋಸ್ಟ್ ಮಾಡಿದ್ದೀವಿ ಒಂದೊಂದು ಈವೆಂಟು. ಚೆನ್ನಾಗಿತ್ತು. ಇಟ್ ವಾಸ್ ನೈಸ್ ಆ್ಯಂಡ್ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಮೀ. ಒಂಥರ ನ್ಯೂ ಎನ್ವೈರನ್ಮೆಂಟ್ಗೆ ಹೋಗಿದ್ದೆ. ಹೊಸ ಹೊಸ ಜನ ನೋಡಿದೆ, ಹೊಸ ಹೊಸ ಜನನ ಕನೆಕ್ಟ್ ಆದೆ, ಕಮ್ಯುನಿಕೇಟ್ ಮಾಡಿದೆ. ಸೊ ಇಟ್ಸ್ ನೈಸ್. ಆ್ಯಂಡ್ ಎಲ್ಲರೂ ಸ್ವಲ್ಪ ಜನ ನನ್ನ ಐಡೆಂಟಿಫೈ ಮಾಡಿದ್ರು. ಸೊ ಐ ಫೀಲ್ ಹ್ಯಾಪಿ ಆ್ಯಂಡ್ ಐ ಫೀಲ್ ಪ್ರೌಡ್. ತುಂಬ ಜನ ನನ್ನ ಐಡೆಂಟಿಫೈ ಮಾಡಿ ಬಂದು ಮಾತಾಡ್ತಾರಲ್ಲ, ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಏನಿಯೋ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿಸ್ ವ್ಲಾಗ್ ಈಸ್ ಓನ್ಲಿ ಫಾರ್ ಒಂದು ಇವೆಂಟ್ ಇತ್ತಲ್ಲ. ಸೊ ಐ ಜಸ್ಟ್ ವಾಂಟ್ ಟು ಶೋ ದಿಸ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಒಂದು ಈ ವ್ಲಾಗಲ್ಲಿ ಮಾಡಿರೋದು. ಅದರ್ ದೆನ್ ದಟ್ ನಥಿಂಗ್. ಲಾಸ್ಟ್ ವ್ಲಾಗ್ ನೀವು ನೋಡಿದ್ರೆ ಸ್ವಲ್ಪ ಕುಕಿಂಗ್, ಬ್ಯಾಕ್ ಟು ಬ್ಯಾಕ್ ಕುಕಿಂಗ್ ಬರ್ತಿತ್ತು, ಮತ್ತೆ ಬರುತ್ತೆ. ಸೊ ಮೀನಲ್ಲಿ ಸ್ವಲ್ಪ ಮಧ್ಯದಲ್ಲಿ ಈ ಥರ ಬರುತ್ತೆ, ಅದು ಬಿಟ್ಟರೆ ಕುಕಿಂಗ್ ಬರುತ್ತೆ. ಸೊ ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಹಾಕಿದ ಔಟ್ಫಿಟ್ಟು ಮತ್ತು ಮೇಕಪ್ ಅದೆಲ್ಲ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಕೂಡ ಕಮೆಂಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.